ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದ ರಾಜ್ಯ ಮಟ್ಟದ ಜಿಲ್ಲಾ ಸಂಘಗಳ ಸಂಘಟನಾ ಸಭೆಯನ್ನು ಸಮ್ಮೇಳನ ಅನ್ನುವ ಒಂದು ಟೈಟಲ್ ನಾವು ಮಾಡಿದ್ದೇವೆ. ಇದರ ಉದ್ದೇಶ ಏನು ಕೇಳಿದ್ರೆ, ಸಣ್ಣ ಸ್ವಲ್ಪ ಅನುಕೂಲಕರ ಹೋಟ್ಲವರು ಅವರವರ ಸಂಪರ್ಕದಲ್ಲಿ ಕೆಲವು ಕೆಲಸಗಳು ಮಾಡ್ತಾರೆ. ಮಧ್ಯಮ ಸಣ್ಣ ಹೋಟ್ಲ್ನವರಿಗೆ ಕಾನೂನಿನ ಅರಿವು ಸ್ವಲ್ಪ ಕಡಿಮೆ ಇರ್ತದೆ. ಇಂಥ ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡೋದ್ರಿಂದ ಈ ಸಣ್ಣ ಮಧ್ಯಮ ಮೇಲ್ಮಟ್ಟದ ಹೋಟ್ಲವರುಗಳು ಹಾಗೆ ಸರ್ಕಾರ ಎರಡಕ್ಕೂ ಕೇಳಿದ್ರೆ ಹೆಚ್ಚಾಗಿ ನಾವು ಮಾಡೋ ಇಂಥ ಕಾರ್ಯಕ್ರಮ ನಿಮ್ಮಂಥ ಮಾಧ್ಯಮ ಮುಖಾಂತರ ನಮ್ಮ ಸಮಸ್ಯೆಗಳು ಪ್ರಚಾರ ಆಗ್ತದೆ. ಅದಕ್ಕೆ ಸರ್ಕಾರದಿಂದ ನಮಗೆ ಬೇಕಾದಂಥ ಸಮಸ್ಯೆಗಳಿಗೆ ಸಿಗಬೇಕಾದ ಪರಿಹಾರ ಸಿಗುತ್ತೆ ಅನ್ನುವಂಥ ಒಂದು ಪ್ರಯತ್ನ. ಸಮಸ್ಯೆ ಕೊನೆ ಇಲ್ಲ. ಹಾಗಿದ್ದಾಗ ಸಮಸ್ಯೆ ಉದ್ಭವ ಆಗ್ತಾ ಇರುತ್ತೆ, ಅದಕ್ಕೆ ಪರಿಹಾರ ಕಂಡುಕೊಳ್ತಾ ಇರ್ತೀವಿ. ಆದರೆ ಇದೊಂದು ರೀತಿ ನಿರಂತರ ಪ್ರಕ್ರಿಯೆ. ಈ ರೀತಿ ರಾಜ್ಯ ಮಟ್ಟದ ಜಿಲ್ಲಾ ಸಮಾವೇಶ ನಾವು ಆಗಿದ್ದಾಗ ಮಾಡ್ತಾ ಇರ್ತೀವಿ. ಅಂಥ ಒಂದು ಸಮಾವೇಶದಲ್ಲಿ ಇದೊಂದು ಈ ಹಿಂದೆ ಕೋವಿಡ್ಗಿಂತ ಮುಂಚೆ ಇಂಥ ಸಮಾವೇಶ ನಾವು ಮಾಡ್ತಾ ಇದ್ವಿ, ನಮ್ಮ ಸಂಘ ಮಾಡ್ತಾ ಇದ್ವಿ. ಆದರೆ ಕೋವಿಡ್ ಬಂದು ಎಲ್ಲ ಸುಧಾರಿಸ್ಕೊಂಡು ಹೀಗೆ ಮತ್ತೆ ಈಗ ಈ ಸಮ್ಮೇಳನದಲ್ಲಿ ನಾವು ಸರ್ಕಾರದ ಸಚಿವರಿಗೆ ಕೇಳಿದ್ವಿ, ಫುಡ್ ಸೇಫ್ಟಿ ಆ್ಯಕ್ಟನ್ನು ನಮ್ಮವರು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಸ್ವಲ್ಪ ಸರಳೀಕರಣ ಮಾಡಿಕೊಡಿ. ಜನರಿಗೆ ಆರೋಗ್ಯವಾದಂಥ ಊಟೋಪಚಾರ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ. ಅದರಲ್ಲಿ ನ್ಯೂನತೆ ಇದ್ದರೆ ಅದನ್ನು ನಾವು ಕೂಡ ಅವರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ನಾವು ಕೂಡ ಎಲ್ಲ ಕಡೆ ಮಾಡ್ತೀವಿ. ಹಾಗೆಯೇ ಇಂಥ ಸಮಸ್ಯೆಗಳಿದ್ದರೆ ಅದಕ್ಕೆ ನಮಗೆ ಸರಿಪಡಿಸಲು ಕಾಲಾವಕಾಶ ಕೊಡಿ, ತಿಳುವಳಿಕೆ ಕೊಡಿ ಅಂತ ನಾವು ಕೇಳಿದ್ದೀವಿ. ಅದಕ್ಕೆ ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ, ನಮ್ಮವರು ತಪಾಸಣೆ ಮಾಡಿ ಸಮಸ್ಯೆ ಇದೆ ನಿಮಗೆಲ್ಲ ನಿಮ್ಮವರಿಗೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು ನಮಗೆ ಈ ಇಂಡಸ್ಟ್ರಿ ಸ್ಟೇಟಸ್ ಅಂತ ನಾವು ಕೇಳ್ತಾ ಇದ್ದೀವಿ ಭಾಳ, ಅದನ್ನು ಈಗ ಕೊಡುವ ಹಂತದಲ್ಲಿದೆ. ಅದಕ್ಕೂ ಕೂಡ ಮನವಿಯನ್ನು ಕೊಟ್ಟಿದೆ. ಇನ್ನು ನಮ್ಮಲ್ಲಿ ಪ್ರಮುಖವಾದ ಮತ್ತೊಂದು ವಿಚಾರ ಕೇಳಿದ್ರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಹೋಟೆಲ್ನ ಲೈಸೆನ್ಸ್ ಫೀಸು ಒಂದು ಫಿಕ್ಸ್ ಆಗಿಲ್ಲ. ಬೆಂಗಳೂರು ನಗರದಲ್ಲಿ ಇದೆ, ಒಂದು ದರ್ಶಿನಿ ಹೋಟ್ಲಿಗೆ ಇಷ್ಟೊಂದಿದೆ, ಬಾರ್ ಅಂಡ್ ರೆಸ್ಟೋರೆಂಟ್ ಇಷ್ಟೊಂದಿದೆ, ಸ್ಟಾರ್ ಹೋಟ್ಲಿಗೆ ಇಷ್ಟೊಂದಿದೆ. ಆದರೆ ತಾಲೂಕು ಪಂಚಾಯಿತಿ ಪಟ್ಟಣಗಳಲ್ಲಿ ಲೈಸೆನ್ಸ್ ಫೀಸ್ ಫಿಕ್ಸ್ ಆಗಿಲ್ಲ. ಅದಕ್ಕೆ ನಾವು ಕೇಳೋದು ಇದೇ ಥರನೇ ಅಲ್ಲಿಗೂ ಒಂದು ನಿಗದಿತ ಶುಲ್ಕವನ್ನು ಮಾಡಿಕೊಡಿ ಅಂತ. ಸರ್ ಏನು ಹೇಳಿದ್ರು ಸರ್ ನಿಮ್ಮ ಬೇಡಿಕೆಗಳಿಗೆಲ್ಲ ಏನು ಹೇಳಿದ್ರು ಸರ್ ಸಚಿವರು? ನಿಮ್ಮೆಲ್ಲ ಬೇಡಿಕೆಗೂ ನಾವು ಹಿಂದಿಂದೂ ಹೋಟ್ಲವ್ರ ಜೊತೆಗಿದ್ದೀವಿ, ಇವತ್ತು ಇದ್ದೀವಿ, ಮುಂದೇನೂ ಇರ್ತೀವಿ. ಯಾವುದೇ ಸರ್ಕಾರ ಬರಲಿ ಹೋಗಲಿ ನಾವು ನಿಮ್ಮ ಜೊತೆಗಿದ್ದೀವಿ. ಥ್ಯಾಂಕ್ ಯು.